ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಪತ್ರಕರ್ತನ ಮೇಲೆ ಹಲ್ಲೆಗೆ ಯತ್ನಿಸಿದ ಸಿಂಧನೂರು ವೃತ್ತದ ಡಿವೈಎಸ್ಪಿ ಬಿಎಸ್ ತಾಳವಾರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಜಿಲ್ಲಾ ಘಟಕದಿಂದ ಎಸ್ಟಿ ಪುಟ್ಟಮಾದಯ್ಯ ಅವರಿಗೆ ನಗರದ ಎಸ್ಟಿ ಕಚೇರಿ ಆವರಣದಲ್ಲಿ ಮನವಿ ಸಲ್ಲಿಸಲಾಯಿತು. ಹೆರಿಗೆರಾದ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಜೂನ್ 23ರಂದು ಜರುಗಿದ ಕಾರ್ಯಕ್ರಮದಲ್ಲಿ ಸುದ್ದಿ ಮಾಡಲು ತೆರಳಿದ ಬೆಂಕಿ ಬೆಳಕು ಪತ್ರಿಕೆ ವರದಿಗಾರ ಮುತ್ತಣ್ಣ ಎಳವರ್ಗೆ ಸಿಂಧನೂರು ವೃತ್ತದ ಡಿವೈಎಸ್ಪಿ ಬಿಎಸ್ ತಾಳವಾರ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸುತ್ತಿರುವುದು ತೀವ್ರ ಖಂಡನೀಯವಾಗಿದೆ. ವಿಶ್ವವಿದ್ಯಾಲಯದ ಮುಖ್ಯ ದ್ವಾರದ ಬಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಶಿಲಾನ್ಯಾಸ ನೆರವೇರಿಸುವುದನ್ನು ವರದಿಗಾರ ಮುತ್ತಣ್ಣ ಎಳವರ್ ಫೋಟೋ ತೆಗೆಯಲು ನಿಂತಿದ್ದಾಗ ಡಿವೈಎಸ್ಪಿ ಬಿಎಸ್ ತಾಳವಾರ ಆಗಮಿಸಿ ಏಕಾಏಕಿ ರೇಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕಾರ್ಯಕ್ರಮದ ವರದಿ ಮಾಡಲು ಜಿಲ್ಲಾ ಆಡಳಿತದಿಂದ ಪತ್ರಕರ್ತರಿಗೆ ನೀಡಲಾದ ಪಾಸನ್ನು ತೋರಿಸಿದರೂ ಕೂಡ ಡಿವೈಎಸ್ಪಿ ಬಿಎಸ್ ತಾಳವಾರ ಪಕ್ಕದಲ್ಲಿದ್ದ ಸಿಬ್ಬಂದಿಗೆ ಈತನನ್ನು ಹೊದ್ದು ಒಳಗೆ ಹಾಕಿ ಎಂದು ಹೇಳಿ ಹಲ್ಲೆ ನಡೆಸಲು ಪ್ರಯತ್ನಿಸಿದ್ದಾರೆ ಎಂದರು. ವರದಿಗೆ ತೆರಳಿದ ಪತ್ರಕರ್ತನ ಮೇಲೆ ಪೊಲೀಸ್ ಅಧಿಕಾರಿ ದೌರ್ಜನ್ಯ ತೋರಿಸಿರುವುದು ಅತ್ಯಂತ ಖಂಡನೀಯವಾಗಿದೆ. ಕೂಡಲೇ ಡಿವೈಎಸ್ಪಿ ಬಿಎಸ್ ತಾಳವಾರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪತ್ರಕರ್ತ ಮುತ್ತಣ್ಣ ಎಳವರ್ ಜೊತೆಗೆ ಪೊಲೀಸ್ ಅಧಿಕಾರಿ ನಡೆದುಕೊಂಡ ರೀತಿಯ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಲ್ಲಿ ನಕಲಿ ಪತ್ರಕರ್ತ ಹಾವಳಿ ಹೆಚ್ಚಾಗಿದ್ದು, ಕಚೇರಿಗಳಿಗೆ ಹೋಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಧಮಕಿ ಹಾಕಿ ಬ್ಲಾಕ್ ಮೇಲ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ. ಜೊತೆಗೆ ಪತ್ರಕರ್ತ ಅಲ್ಲದವರ ವಾಹನಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ರಾಜಾರೋಷವಾಗಿ ತಿರುಗಾಡಿ ಅಕ್ರಮ ಮರಳು ದಂಧೆ ಮಾಡುವ ನಕಲಿ ಪತ್ರಕರ್ತರು ಇದ್ದಾರೆ. ಬ್ಲಾಕ್ ಮೇಲ್ ದಂಧೆ ಮಾಡುವ ನಕಲಿ ಪತ್ರಕರ್ತರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಮನವಿ ಮಾಡಿದರು. ಸಿಂಧನೂರು ವೃತ್ತದ ಡಿವೈಎಸ್ಪಿ ಬಿಎಸ್ ತಾಳವಾರ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆಗೆ ಯತ್ನಿಸಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ. ವಿಶ್ವವಿದ್ಯಾಲಯದ ಮುಖ್ಯ ದ್ವಾರದಲ್ಲಿ ಬಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಶಿಲಾನ್ಯಾಸ ನೆರವೇರಿಸುವುದನ್ನು ವರದಿಗಾರ ಮುತ್ತಣ್ಣ ಎಳವರ್ ಫೋಟೋ ತೆಗೆಯಲು ನಿಂತಿದ್ದಾಗ ಡಿವೈಎಸ್ಪಿ ಬಿಎಸ್ ತಾಳವಾರ್ ಆಗಮಿಸಿ ಏಕಾಏಕಿ ರೇಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕಾರ್ಯಕ್ರಮದ ವರದಿ ಮಾಡಲು ಜಿಲ್ಲಾಡಳಿತದಿಂದ ಪತ್ರಕರ್ತರಿಗೆ ನೀಡಲಾದ ಪಾಸನ್ನು ತೋರಿಸಿದರೂ ಕೂಡ ಡಿವೈಎಸ್ಪಿ ಬಿಎಸ್ ತಾಳವಾರ್ ಪಕ್ಕದಲ್ಲಿದ್ದ ಸಿಬ್ಬಂದಿಗಳಿಗೆ ಈತನನ್ನು ಒದ್ದು ಒಳಗೆ ಹಾಕಿ ಎಂದು ಹೇಳಿ ಹಲ್ಲೆ ನಡೆಸಲು ಪ್ರಯತ್ನ ಮಾಡಿದ್ದಾರೆ. ವರದಿಗೆ ತೆರಳಿದ ಪತ್ರಕರ್ತನ ಮೇಲೆ ಪೊಲೀಸ್ ಅಧಿಕಾರಿ ದೌರ್ಜನ್ಯ ತೋರಿರುವುದು ಅತ್ಯಂತ ಖಂಡನೀಯವಾಗಿದೆ. ಕೂಡಲೇ ಡಿವೈಎಸ್ಪಿ ಬಿಎಸ್ ತಾಳವಾರ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪತ್ರಕರ್ತ ಮುತ್ತಣ್ಣ ಎಳವರ್ ಜೊತೆಗೆ ಪೊಲೀಸ್ ಅಧಿಕಾರಿ ನಡೆದುಕೊಂಡ ರೀತಿಯ ಘಟನೆಗಳು ಮರುಕಳಿಸದಂತೆ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ. ರಾಯಚೂರು ಜಿಲ್ಲೆಯಲ್ಲಿ ನಕಲಿ ಪತ್ರಕರ್ತರ ಹಾವಳಿ ಹೆಚ್ಚಾಗಿದ್ದು, ಕಚೇರಿಗಳಿಗೆ ಹೋಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಧಮಕಿ ಹಾಕಿ ಬ್ಲಾಕ್ ಮೇಲ್ ಮಾಡಿ ಕಿರುಕುಳ ನೀಡುತ್ತಿದ್ದಾರೆ. ಜೊತೆಗೆ ಪತ್ರಕರ್ತರಲ್ಲದವರು ವಾಹನಗಳಿಗೆ ಸ್ಟಿಕ್ಕರ್ಗಳನ್ನು ಅಂಟಿಸಿಕೊಂಡು ರಾಜಾರೋಷವಾಗಿ ತಿರುಗಾಡಿ ಅಕ್ರಮ ಮರಳು ದಂಧೆ ಮಾಡುವ ನಕಲಿ ಪತ್ರಕರ್ತರು ಇದ್ದಾರೆ. ಬ್ಲಾಕ್ ಮೇಲ್ ದಂಧೆ ಮಾಡುವ ನಕಲಿ ಪತ್ರಕರ್ತರನ್ನು ಪತ್ತೆ ಹಚ್ಚಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಈ ಮೂಲಕ ಸಹಾಯ ಮಾಡಿ. ರಾಯಚೂರು ಜಿಲ್ಲೆಗೆ ಏಮ್ಸ್ ಬರಲು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಅಡ್ಡಿಯಾಗಿದ್ದಾರೆ ಎನ್ನುವುದು ಅವರ ಹೇಳಿಕೆಯಿಂದ ಸ್ಪಷ್ಟಗೊಳ್ಳುತ್ತದೆ ಎಂದು ಹೋರಾಟ ಸಮಿತಿಯ ಮುಖಂಡರಾದ ಎಸ್ ಮಾರಪ್ಪ ಆರೋಪಿಸಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ 3 ವರ್ಷಗಳಿಂದ ಏಮ್ಸ್ಗಾಗಿ ಹೋರಾಟ ನಡೆಯುತ್ತಿದೆ. ರಾಯಚೂರಿನಿಂದ ಮಂತ್ರಾಲಯಕ್ಕೆ ತೆರಳುವ ಪ್ರಹ್ಲಾದ್ ಜೋಶಿ ಅವರು ಏಮ್ಸ್ ವಿಷಯದಲ್ಲಿ ನೀಡಿದ ಹೇಳಿಕೆ ಅದು ವಿವಾದವಲ್ಲ. ಅವರ ಮನಸ್ಥಿತಿ ರಾಯಚೂರಿಗೆ ಏಮ್ಸ್ ಬರಲು ಅವರೇ ಅಡ್ಡಿ ಎನ್ನುವುದಕ್ಕೆ ನಿದರ್ಶನ. ನಗರದ ಶಾಸಕರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ನಿವಾಸದಲ್ಲಿ ಈ ಹೇಳಿಕೆ ನೀಡಲಾಗಿದೆ. ಇದಕ್ಕೆ ನಗರ ಶಾಸಕರ ಬೆಂಬಲ ಅತ್ಯಂತ ಅಪೇಕ್ಷಾರ್ಹವಾಗಿದೆ. ನಗರದಿಂದ ಆಯ್ಕೆಗೊಂಡ ಶಾಸಕರು ನಿವಾಸದಲ್ಲಿ ಈ ರೀತಿಯ ಏಮ್ಸ್ ವಿರೋಧಿ ಹೇಳಿಕೆ ನೀಡಿರುವುದು ಎಷ್ಟು ಸರಿ ಎನ್ನುವುದು ನಮ್ಮ ಪ್ರಶ್ನೆಯಾಗಿದೆ. ಏಮ್ಸ್ ಬೇರೆಡೆ ತೆಗೆದುಕೊಂಡು ಹೋಗಲು ಬೆಂಬಲ, ರಾಜಕೀಯದಲ್ಲಿ ನಿಮ್ಮ ಬೆಂಬಲ ನಮಗಿರಲಿ ಎನ್ನುವ ಒಳ್ಳೆ ಒಪ್ಪಂದದ ಉದ್ದೇಶದಿಂದ ಶಾಸಕರ ಈ ಮೌನ ವಹಿಸಿದ್ದಾರೆಯೇ? ಜಿಲ್ಲೆಯ ಎಲ್ಲ ಪಕ್ಷದ ನಾಯಕರು ಇಲ್ಲಿನ ಸಂಪತ್ತು ಮಾರಿಕೊಂಡಿದ್ದಾರಾ? ಪರಿಣಾಮ ಶೈಕ್ಷಣಿಕ ಆರ್ಥಿಕ ಹಿಂದುಳುವಿಕೆ ಕಾರಣವಾಗಿದೆ. ಸ್ವತಃ ಡಾಕ್ಟರ್ ನಂಜುಂಡಪ್ಪ ವರದಿ ಮತ್ತು ಕೇಂದ್ರ ಸರ್ಕಾರ ಘೋಷಿಸಿದ ಮಹತ್ವಾಕಾಂಕ್ಷಿ ಜಿಲ್ಲೆ ಇದು. ಈ ಜಿಲ್ಲೆಯ ಹಿಂದುಳುವಿಕೆಗೆ ನಿದರ್ಶನವಾಗಿದೆ. ಇಲ್ಲಿ ಏಮ್ಸ್ ಸ್ಥಾಪನೆಗೆ ಇದಕ್ಕಿಂತ ತಜ್ಞ ವರದಿ ಬೇಕೇ? ರಾಯಚೂರು ಜಿಲ್ಲೆ ಭೂ ಮಾಲೀಕರ ಗುಂಡಾಗಿರಿ ಎದುರಿಸಿದ ಹೋರಾಟಗಳಿವೆ. ಈಗ ರಾಜಕೀಯ ಗುಂಡಗಳನ್ನು ಎದುರಿಸಬೇಕಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದು ಹೇಳುವ ಪಿ ಯಲ್ಲಪ್ಪ ಮತ್ತು ಅವರ ಗುಂಪಿನ ಯಾರಾದರೂ ಬಹಿರಂಗ ಚರ್ಚೆಗೆ ಬರಲಿ.
ಆ ಹೇಳಿಕೆಯನ್ನು ಅವರು ಮಾಡಿಕೊಂಡ ಅರ್ಥದ ವಿಧಾನ ಚರ್ಚೆಯಾಗಲಿ ಹೋರಾಟಗಾರರ ಮನೆ ಮುತ್ತಿಗೆ ಧಮ್ಕಿಗೆ ಬೆದರಿಕೆಗೆ ಭಯಪಡುವುದಿಲ್ಲ. ಅದು ಹೇಳಿದ್ದೇನು, ರಾಯಚೂರಿಗೆ ಬೇಕಾಗಿದ್ದೇನು ಮತ್ತೆ ನಮ್ಗೆ ಹೋರಾಟ ಏನಿದೆ ಇದ್ರ ಮೇಲೆ ರಾಯಚೂರು ಜಿಲ್ಲೆ ಮತ್ತು ಅವರಿಗೆಲ್ಲರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಸವಾಲು ಮಾಡಿದ್ವಿ, ನಾವು ಸವಾಲು ಮಾತಾಡ್ತಾ ಇದ್ವಿ. ನಾವು ಯಾವ ಸವಾಲು ಹಾಕೋಣ ಒಂದು ಜಿಲ್ಲೆ ಒಂದು ಆಹ್ವಾನ ಇದೆ, ಪಾಟೀಲರಾಗಲಿ ಅಥವಾ ಬೆಂಬಲಿಗರಾಗಲಿ ಸರ್. ನಿಮ್ಗೆ ಮೊದಲೇ ಹೇಳಿದ್ವಿ ಎಲ್ಲ ಈ ಸಬ್ಜೆಕ್ಟ್ ಮೇಲೆ ಮಾತಾಡ್ತಕ್ಕಂಥದ್ದು. ಸೂರಜ್ ಪಟ್ಟದವರ ಪರವಾಗಿ ನಾವು ಬಂದಿದ್ದೇವೆ, ಹೌದಲ್ಲ. ನಮ್ಮ ಸೂರಜ್ ಪಟ್ಟ ಹೆಂಗಂದ್ರೆ ಅಂತ ಬಂದಿದ್ದಾರೆ, ಇಲ್ಲ ಬರ್ತಿದ್ದಿಲ್ಲ ಅಂತ ಹೇಳ್ಕೊಡಕ್ಕೆ ಬಂದವರು. ನಾವಂದ್ರೆ ಈಗ ಸೂರಜ್ ಪಾಟೀಲ್ ಅವರಾಗಲಿ ಅವ್ರಿಗೆ ಸಂಬಂಧಪಟ್ಟಂತವ್ರು ಯಾರೇ ಇರಲಿ ಓರ್ವರಾಗಲಿ ಒಂದು ಆಹ್ವಾನ ಕೊಡ್ತಾ ಇದ್ವಿ. ಈ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಕ್ಕಂಥ ಹೇಳಿಕೆ ರಾಯಚೂರು ಜಿಲ್ಲೆಯ ಹಿತದೃಷ್ಟಿಯಿಂದ ಹೇಳಿದ್ರು ಅಥವಾ ರಾಜ್ಯದ ಹಿತದೃಷ್ಟಿಯಿಂದ ಹೇಳಿದ್ರು ಅಥವಾ ರಾಯಚೂರು ಜಿಲ್ಲೆಯಿಂದ ತಪ್ಪಿಸಲಿಕ್ಕೆ ನಮ್ದು ಇಂಡೈರೆಕ್ಟ್ ಆದಂತ ಒಂದು ಸವಾಲು ಮಾಡಲಿಕ್ಕಂತ ಹೇಳೋಗ್ಬಿಟ್ರು. ಇದು ನಮ್ಮ ರಾಯಚೂರು ಅವರಿಗೆ ನಮ್ಗೆ ಒಂದು ಕ್ವಶನ್ ಆಗಿದೆ. ಈ ಕಾರಣಕ್ಕಾಗಿ ಬಹಿರಂಗವಾಗಿ ನಾವು ಆಹ್ವಾನ ಮಾಡ್ತಾ ಇದ್ದೇವೆ ಅಷ್ಟೇ ಸರ್. ನಮ್ ಗಮನಕ್ಕೆ ಇಲ್ಲ ಬಂದ ನಾವು ಬೇರೆ ಊರು ಇಲ್ಲ. ಆ ಸೆಂಟ್ರಲ್ ಮಂತ್ರಿ ಬಂದ್ರೆ ಯಾರು ಬಂದ್ರೆ ಮೊದಲೇ ಘೋಷಣೆ ಮಾಡಿವಿ, ಇವ್ರನ್ನ ಬಾಗಿಲು ತಂದು ನೋಡಿದ್ವಿ, ಕಲ್ಲು ತಂದು ನೋಡಿದ್ವಿ, ಚಪ್ಪಲಿ ತಂದು ನೋಡಿದ್ವಿ ಕೇಂದ್ರ ಮಂತ್ರಿಗಳಿಗೆ. ಇದು ಅಷ್ಟಾಂಗನ ಕಳಸ ನಿರ್ವೀರ್ಯ ಶಂಡ ಅಂತ. ಇನ್ಮೇಲೆ ನಾವು ವಾರೆ ಮಾಡ್ತೀವಿ ಅದನ್ನ ಕೇಂದ್ರ ಮಂತ್ರಿಗಳ ಮೇಲೆ. ಯಾಕಂದ್ರೆ 3 ವರ್ಷದಿಂದ ಕೂತೀವಿ ಹೋರಾಟ. ಈಗ ಆಟಾಚಾರ್ಯಗಳು ಅದನ್ನ ಜವಾಬ್ದಾರಿ ಅಲ್ಲ ಅದು. ಅವನೇ ಹಂಗೆ ನಮ್ಗೆ ಐಡಿ ತಪ್ಪಿಸಲ್ಲ. ಏನ್ ತಜ್ಞರ ಸಮಿತಿ ಅಲ್ಲಿ ಮಂಗಳಗಿರಿಯಲ್ಲಿ ಕೊಟ್ಟರೆ ತಜ್ಞರ ಸಮಿತಿ ಆಯ್ತಾ? ನಮ್ಮಲ್ಲಿ ತಿರುವಲ್ಲ ಐಟಿ ಕೊಟ್ರಿ ತಜ್ಞರ ಸಮಿತಿ ಆಯ್ತಾ? ಯಾವುದು ತಜ್ಞ ಫಾರೆನ್ಸಿಕ್ ಕೊಟ್ರಿ ತಜ್ಞರ ಸಮಿತಿ ಆಯ್ತಾ? ಸುಳ್ಳು ಯಾವುದೋ ಒಂದು ದಾರಿ ತಪ್ಪಿಸಕ್ಕೆ ಮಾತಾಡಿದ್ರೆ ಯಾವುದೂ ಹಿನ್ನಡೆ ಇಲ್ಲ. ನಾವು ಮುನ್ನಡೆಯಲ್ಲೇ ಇರ್ತೀವಿ, ನಾವು ಏಮ್ಸನ್ನು ತರ್ತೀವಿ ಅಂತಕ್ಕಂಥದ್ದನ್ನ ಅಪಾರ ಭರವಸೆಯೊಂದಿಗೆ ಹಂಗೆ ಇವತ್ತಿಗೂ ಕ್ರಿಯಾಶೀಲವಾಗಿದ್ದೀವಿ. ತಂದೆ ತರ್ತೀವಿ, ಆಟ ಬಂದಲ್ಲಿ ಮಾತ್ರ ಬಡಿತೀವಿ. ನನ್ನ ಹೆಸರು ಕೆ.ಬಿ. ಬ್ರಹ್ಮಾನಂದನ್. ನಾವು ರಾಯದುರ್ಗ ತಾಲೂಕಲ್ಲಿಂದ ಬಂದಿರಿ. ರಾಯಚೂರದಲ್ಲಿ ನಮ್ಮ ಸ್ವಂತ ಮಾಮ ವಿನ್ನು ಉದಯ್ ಕುಮಾರ್ ಅವರ ಪ್ರಥಮ ಪುಸ್ತಕವನ್ನು ನಾನು ಮೆದುವೆ ಮಾಡಿಕೊಂಡಿರಿ. ಮೆದುವೆ ಆಗಿದ ತಕ್ಷಣ ನಮ್ಮ ಮಾಮವರು 17/6/2021 ದಿನದಲ್ಲಿ ದೊಡ್ಡವರ ಸಮಕ್ಷದಲ್ಲಿ ನಾವು ಮೆದುವೆ ಆಗಿದ್ದೀರಿ. ಬ್ರಹ್ಮಾನಂದ ಮಾನಸ ನನ್ನ ಹೆಸರು. ಆಕ್ಚುಲಿ ಅವ್ರ ಹೆಸರು ಬಂದು ವಿ ಸ್ವಪ್ನ. ನಾವು ಮಾನಸ ಅಂತ ಹೆಸರಿಗೆ ಮೆದುವೆ ಮಾಡ್ಕೊಂತೀವಿ. ಮೆದುವೆ ಆಗಿದ ತಕ್ಷಣ ನಾವೆಲ್ಲರೂ ಬಹಳ ಚಂದ ಇದ್ದು ಒಂದೇ ಸಂಸಾರದಲ್ಲಿ ಒಂದೇ ಮನೆಯಲ್ಲಿ ನಮ್ಮಪ್ಪ ನಮ್ಮಮ್ಮ ನನ್ನ ಹೆಂಡತಿ ನಾವು ಇದ್ದು ಚೆನ್ನಾಗಿದ್ದೀರಿ. ಆದ ತಕ್ಷಣ ಒಂದೇ ಆಫ್ಟರ್ ನಮ್ಮ ಮಾಮೂರು ಬಂದು ಏನ್ ಮಾಡಿದಾರಂತೆ, ನಮಗೆ 11/6/2022 ದೇವ್ರ ದಯೆಯಿಂದ ಒಂದು ಕೂಸು ಹುಟ್ಟಿತ್ತು ಸರ್. ಕೂಸು ಹುಟ್ಟಿದ ಮೇಲೆ ಏನಾಯ್ತಂದ್ರೆ ನಮ್ಮ ಮಾಮೂರು ಫೋನ್ ಹಚ್ಚಿ, ನಿಮಗೆ ಇವಾಗ ಕೂಸು ಹುಟ್ಟಿದ್ರೆ ನಾವು ಕೇಳಿದಂಗೆ ಹೇಳಬೇಕು. ಯಾಕಂದ್ರೆ ನಿಮ್ಮ ಭವಿಷ್ಯವನ್ನು ನಾನು ಏನು ಹೇಳಿದ್ದೀನೋ ಅದನ್ನು ನೀವು ಭಾಗವಹಿಸಬೇಕು. ನನ್ನ ಷರತ್ತುಗಳು ನಾನು ಹೇಳಿದ್ದೀನಿ ಅಂತ ನನಗೆ ಫೋನ್ನಲ್ಲಿ ವಿಚಾರ ಮಾಡಿದರು. ಯಾಕೆ ಈ ತರ ಹೇಳ್ತೀನಿ ಮಾಮ ಅಂತ ನಾನು ಫೋನ್ನಲ್ಲಿ ಹೇಳಿದ್ಮೇಲೆ ನಮ್ಮ ಮನ್ನ ವಿನ್ನು ರಾಮಚಂದ್ರ ಅವರು ಇದೇ ಪ್ರಾಸೆಸ್ನಲ್ಲಿ ಮಾಡಿದ್ದಾರೆ. ಕಮಲ ಅಂತ ಅವರ ಮಗಳ ಹೆಸರು, ಅವರು ಕೂಡ ಸೇಮ್ ಪ್ರಾಸೆಸ್ ನಂತರ ಆಗಿದ್ದಾರೆ ಜೀವನದಲ್ಲಿ. ಆಗಿದ ತಕ್ಷಣ ಸೆಕೆಂಡ್ ಅಣ್ಣ ವಿನ್ನು ಸತ್ಯನಾರಾಯಣ ಅವರ ಮಗಳು ವಿ ಅರುಣ ಅವರು ಕೂಡ ನಮಗೆ ಜೀವನ ಈ ತರ ಪ್ರಾಸೆಸ್ ಇವಾಗ ನಮ್ದು ಜೀವನದಲ್ಲಿ ನಮ್ಮ ಮಾಮವರು ಏನು ಹೇಳಿದಾರಂತೆ, ಇವಾಗ ನಾವು ನನ್ನ ಹೆಂಡತಿನ ಮದುವೆ ನನ್ನ ಹುಡುಗಿನ ನಾನು ನಿನ್ನ ಕೊಟ್ಟಿದ್ದೀನಿ, ಕೊಟ್ಟಿದ್ದ ಕಾರಣವಾಗಿ ನೀನು ಇವಾಗ ನಾನು ಹೇಳಿದಂಗೆ ನೀನು ಜೀವನ ಸಾಗಿಸಬೇಕಂತ ಹೇಳಿ ಅವರು ಸರ್ ನಾವು ಸಪರೇಟ್ ಮನದಲ್ಲಿ ಇರಬೇಕಂತೆ. ಆಗಿದ್ಮೇಲೆ ಹುಡುಗನ ನೋಡಬೇಕಂತೆ, ಹುಡುಗಿ ತಲೆ ನನ್ನ ಜೊತೆ ಇರಬೇಕಂತೆ, ಸಂಸಾರ ಮಾಡಿ ಕಲ್ಯಾಣ ನೋಡ್ಬೇಕಂತೆ, ಅವ್ರ ಮೇಲೆ ಆಸ್ತಿ ಮಾಡಬೇಕಂತೆ. ಆಗಿದ ತಕ್ಷಣ ಇಲ್ಲಂತೆ ಬ್ಯಾಂಕ್ನಲ್ಲಿ ಅಕೌಂಟ್ ಪ್ರೋಸೆಸ್ ಇರ್ಬೇಕಂತೆ, ಇಲ್ಲಂತೆ ಹುಡುಗನ ನೋಡ್ಬೇಕಂತೆ ಅವ್ರು ನಾವು ಇಲ್ಲೇ ಬಂದು ಜೀವನ ನಡೆಸಬೇಕಂತೆ ಸರ್. ಈ 3 ತರ ಕಂಡೀಷನ್ ಇಕ್ಕಿ ಆಗಿದ್ಮೇಲೆ ಅವ್ರು 37 ಕಂಡೀಷನ್ ಸಿಗ್ತಾರೆ ಸರ್ ನಮ್ಮ ಮೇಲೆ. ಯಾವ ತರ ಅಂದ್ರೆ ಸರ್ ನನ್ನ ಷರತ್ತುಗಳು ಅಂತ ಹೇಳಿ ಇಲ್ಲೆಲ್ಲ ಕಂಡೀಷನ್, ನನ್ನ ಷರತ್ತುಗಳು ಅಂತ ಹೇಳಿ ಇಲ್ಲೆಲ್ಲ ಕಂಡೀಷನ್ ಬರ್ತಾರೆ ಸರ್.
ಈ ಥರ ನೀನು ಜೀವನ ಮಾಡದಂಗೆ ಇದ್ದೆ ನಾನು ನಿನ್ನ ಸಂಸಾರ ಕಲ್ಯಾಣವಾಗಿ ನನ್ನ ಹುಡುಗಿನ ನಿನ್ನ ಸಂಸಾರ ಮಾಡೋಕ್ಕೆ ನಾನು ಕರ್ಕೊಂಡು ಹೋಗೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಇದರಲ್ಲಿ ತುಂಬಾ ಕಂಡೀಷನ್ ಕೂಡ ಇದಾವೆ. ಕಂಡೀಷನ್ ಇಂದ ಕಾಂಪ್ರಮೈಸ್ ಮಾಡ್ಬೇಕಂತ ಆಗಲ್ಲ ಸರ್. ನಾವು ಹುಡುಗಿನ ಚಂದ ನೋಡ್ಕೊಂಡಿನಿ, ಎಲ್ಲ ತರ ನಾವು ಜೀವನದಲ್ಲಿ ಹುಡುಗಿ ನಾನಂತ ಇಷ್ಟ ಇದ್ದೀನಿ, ಹುಡುಗಿ ನಾನು ಇಷ್ಟ ಇದ್ದೀನಿ, ಹುಡುಗಿ ನಾನಂತ ಇಷ್ಟ ಇದ್ದೀನಿ. ಇಬ್ಬರು ನಾವು ಜೊತೆಯಿಂದ ಹೋಗಿ ನಮ್ಮ ಮಾವ ಬಂದು ನಮ್ಮ ಸಂಸಾರದಲ್ಲಿ ದೂರ ಮಾಡಕ್ಕೆ ಹೊರಡಿದ್ದಾರೆ. ಆದ ತಕ್ಷಣ ನಾವು ಎಲ್ಲ ದೊಡ್ಡ ಸಮಸ್ಯೆದಲ್ಲಿ ತುಂಬಿಕೊಂಡು ಇದು ಈ ತರ ನೀನು ಕಂಡೀಷನ್ ಮೇಲೆ ಸಂಸಾರ ಮಾಡ್ಬೇಕಂತ ಬಹಳ ಪ್ರಾಬ್ಲಮ್ ಪರಿಸ್ಥಿತಿ. ದಯವಿಟ್ಟು ನಿಮ್ಮ ಮುಖ್ಯ ಹೇಳ್ತಾ ಇದ್ದೀನಿ, ಈ ತರ ಮಾಡಬಾರ್ದು. ನಮ್ಮ ಕಾಲೇಜಲ್ಲಿ ನಾವು ಜೀವನ ಮಾಡ್ಕೊಂಡ್ರೆ ಕೂಡ ಸರ್ ಕೋರ್ಟ್ನಲ್ಲಿ ಹೋಗಿಲ್ಲ. ಫಸ್ಟ್ ನಾವು 2000 ಇಲ್ಲ ಸರ್, ನಾವು ಮಗು ಆದ ತಕ್ಷಣ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಮಗುನ ಶಾಸ್ತ್ರ ಮಾಡಿ ಸುಬಿದ್ದ ತಕ್ಷಣ ಗೌರ್ಮೆಂಟ್ ಕಳ್ಸಾರ ಸರ್. ಗೌರ್ಮೆಂಟ್ ಕರ್ಕೊಂಡು ಹೋಗ್ತೀವಿ ನಾವು ಅಂತ ಹೇಳಿ ಕರ್ಕೊಂಡು ಹೋಗಿದ್ದಾರೆ. ಇನ್ನು ನಾವು ಮಾಡಿದ್ರು బాగు నప్పుడు మా అమ్మ వచ్చి మోసం విడదీస్తున్నారు సార్. పోలీస్ స్టేషన్ కంప్లైంట్ అన్ని చేసినా సార్. చేసినా కూడా వాళ్ళు ఏం చెప్తున్నారంటే లేదు ఆ తరం ఉంటే మేము పంపిము, మీరు అమౌంట్ ఇస్తేనే పాప పైన మీరు డోరీ చేస్తే చేసినాం సార్. సార్ ఇది పోలీస్ ఇక్కడే చేసాం సార్. మహిళా పోలీస్ స్టేషన్ మా మామూలు చేసాం. అంటే ఈ తర మేము బాబుని 4 years గ్యాప్ ఇచ్చారు సార్. ఎస్ సార్ 498 కేసు చేసినాం సార్. కావాలని చేస్తారు 4 years గ్యాప్ వచ్చిన తర్వాత సార్ 4 years గ్యాప్ వచ్చిన తర్వాత మేము ఎంత ప్రాధాన్యపడినా కూడా లేదు మీరు అమౌంట్ పెడితేనే మా పాపని ఇవన్నీ ఆస్తులు చేస్తేనే మేము పాపకి కొట్టు చూస్తామని చెప్పినారు సార్. తర్వాత 4 years అయిన తర్వాత నేను పోలీస్ స్టేషన్ అందరికి మొత్తం చెప్పిన తర్వాత ఎవరు కంప్లైంట్ తీసుకోలేదు. తర్వాత వీళ్ళు వచ్చేసి ఇప్పుడు మేము పాప నుంచి తీసుకోపోవడం లేదు, మా ఇంటి నుంచి ఇలాగే పెట్టినాడు, ఇన్నాళ్ళైతే పాప చూసేప్పుడు ఇవ్వడం లేదు అని రిటర్న్ తీసుకొచ్చి 76/2021 ఎస్ సార్. 1 year ఆఫ్టర్ 11/6/2021 లో నాకు ఒక బాబు పుట్టినాడు సార్. బాబు పుట్టిన తర్వాత నేను నా భార్యని నా కొడుకుని చూడడానికి వెళ్ళినప్పటి నుంచిలో మా మామ వచ్చేసి గొడవ చేశాను అనమాట. మీరు ఇంకా చూడడానికి అవకాశం లేదు. తీసుకోపోకుండా బాబు వచ్చేసి బాబుని తీసుకోపోవడం లేదనేసి చేసినాడు సార్. అంటే సపరేట్ ఇల్లు తీసినాను, సంసారం చేసినాము, ఊరికి పోయినాము. ఒక 4 days మా ఇంట్లో ఫుల్గా మేమంతా రిచ్గా తిరిగినాం సార్. తిరిగిన తర్వాత 4 days అవుతూనే మా మామూలు సడన్గా వచ్చేసి రాత్రి పూట 9:45కి మా పాప పైన నువ్వు ఆస్తి పెట్టలేదు, మా పాప పైన నువ్వు ఎటువంటి సౌలభ్యం చేయలేదు, నువ్వు ఓన్లీ సంసారం చూస్తున్నావు కానీ ఈ విధంగా మా పాప పైన ఏం లేనందువల్ల మేము వచ్చేసి నువ్వు అమౌంట్ పెడితే మా కూతురు నీకు పెడతాం, లేదంటే మేము తీసుకోవాలి. నేను సార్ ఇంతకుముందు ఎక్సైజ్ చేసి నేను కంప్యూటర్ కోచింగ్ చెప్తాను సార్. రాయదుర్గంలో కోచింగ్ చెప్తామండి, ట్రైనింగ్ ఇస్తామండి. తర్వాత వచ్చేసి ఇది అయిన తర్వాత కొద్దిగా మైండ్ అప్సెట్ అయ్యేసి కొద్దిగా 2 years మైండ్ బ్లాక్ అయిపోయింది. 4 years సంసారం వేడి తీసినాను సార్.